मी पोस्ट ग्रॅज्युएट चालतो. प्री वेडिंग का बरे शंभर म्हणे कलर भर ना, एक कलर रेड बी डुले हरकत ना. रे तगला पड रे पुरो 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 यार मोबाइल यार सर तरह नहीं है ना हमला दादा ಕಾರವಾರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು 6
6 ಲೊಕೇಶನ್ಸಲ್ಲಿ ನಾವು ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ. 4 ಗಂಟೆಯಿಂದ ಇಲ್ಲಿ ತನಕ ನಡೀತಾ ಇದೆ. ಇನ್ನು 8 o'clock ತನಕ ಮಾಕ್ ಡ್ರಿಲ್ಸ್ ನಡೆಯುತ್ತೆ. ಫಸ್ಟಾಗಿ ನಮ್ಮ DC ಕಂಟ್ರೋಲ್ ರೂಮ್ಗೆ ಒಂದು 4 ಗಂಟೆಗೆ ಫೋನ್ ಬಂತು. ಗ್ರಾಸಿಮ್ ಇಂಡಸ್ಟ್ರಿನಲ್ಲಿ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿರೋ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ನಮ್ಮ ಕಂಟ್ರೋಲ್ ರೂಮ್ಗೆ ಫಸ್ಟ್ ಇನ್ಫಾರ್ಮೇಷನ್ ರಿಸೀವ್ ಆಯಿತು. ಎಂಟೈರ್ ಆಪರೇಷನ್ ನಾವು ಕಂಪ್ಲೀಟ್ ಮಾಡಿ ಅಲ್ಲಿ ಟೀಮ್ಸ್ ಮೊಬಿಲೈಸ್ ಮಾಡಿ ಆ್ಯಂಬುಲೆನ್ಸ್ ಮೊಬಿಲೈಸ್ ಮಾಡಿ ಅಲ್ಲಿ ಜನರನ್ನು ರೆಸ್ಕ್ಯೂ ಮಾಡಿ ಹಾಸ್ಪಿಟಲಲ್ಲಿ ಸೇರಿಸೋ ತನಕ ನಮಗೆ ಟೋಟಲಿ 38 ಮಿನಿಟ್ಸ್ ಆಯಿತು. ವಿತಿನ್ 38 ಮಿನಿಟ್ಸ್ ನಾವು ಎಂಟೈರ್ ಅಲ್ಲಿರುವ ಅವರನ್ನು ರೆಸ್ಕ್ಯೂ ಮಾಡಿ ಸೇಫ್ ಲೊಕೇಶನ್ಗೆ ಕರ್ಕೊಂಡು ಹೋಗಿ ಫಸ್ಟ್ ಏಡನ್ನು ಕೊಡುವ ತನಕ ನಮಗೆ ಮಾಡಲಿಕ್ಕೆ ಆಗ್ತಾಯಿತ್ತು. ಎರಡನೇದು ನಮಗೆ ಫೈರ್ ಆಕ್ಸಿಡೆಂಟ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಕೈಗಾನಲ್ಲಿ ಅಂತ ಒಂದು ಮಾಕ್ ಡ್ರಿಲ್ ಮಾಡಿದ್ದೀವಿ. ನಮಗೆ DC ಕಂಟ್ರೋಲ್ ರೂಮ್ಗೆ ಮಾಹಿತಿ 4:15ಗೆ ರಿಸೀವ್ ಆಯಿತು. ಇಮಿಡಿಯೇಟ್ಲಿ ನಾವು ಪೊಲೀಸ್ ಕಂಟ್ರೋಲ್ ರೂಮ್, ಫೈರ್ ಅವರು, ನಮ್ಮ ರೆವೆನ್ಯೂ ಅವರು, ಡಾಕ್ಟರ್ಸ್ಗೆ ನಾವು ಅಲ್ಲಿ ಸ್ಪಾಟಿಗೆ ಕಳಿಸಿದ್ದೀವಿ. ಇದು ಕೂಡ ಆಲ್ಮೋಸ್ಟ್ 38 to 40 ಮಿನಿಟ್ಸಲ್ಲಿ ನಾವು ಎಂಟೈರ್ ರೆಸ್ಕ್ಯೂವನ್ನು ಮಾಡಿ ಜನರನ್ನು ಸೇಫ್ ಲೊಕೇಶನ್ಗೆ ಕಳಿಸಿ ಮೆಡಿಕಲ್ ಏಡನ್ನು ಕೊಡೋದಕ್ಕೆ 40 ಮಿನಿಟ್ಸ್ ನಮಗೆ ಟೈಮಿಂಗ್ ಆಯಿತು. ಇದಕ್ಕೆ ಕಂಟಿನ್ಯೂಯೇಷನ್ ಆಗಿ ನ್ಯೂಕ್ಲಿಯರ್ ರೇಡಿಯೇಷನ್ ಒಂದು ಗ್ರಾಮಕ್ಕೆ ಬಂದಿದೆ. ಅಲ್ಲಿಂದ ಜನರನ್ನು ರೆಸ್ಕ್ಯೂ ಮಾಡಿ ಸೇಫ್ ಲೊಕೇಶನ್ಗೆ ತಲುಪಿಸಬೇಕು ಅಂತ ಒಂದು ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ. ಕರೆಕ್ಟುಗ ಅಂತ ವಿಲೇಜಿಂದ ಜನರನ್ನು ಶಿಫ್ಟ್ ಮಾಡಿ ಸಿದ್ದರಲ್ಲಿರುವ BCM ಹಾಸ್ಟೆಲಲ್ಲಿ ಹೋಗಿ ನಾವು ಸೇರಿಸಿದ್ದೀವಿ. ಇದು ನಮಗೆ ಮಾಹಿತಿ ಅರೌಂಡ್ 4:40ಗೆ ನಮ್ಮ DC ಕಂಟ್ರೋಲ್ ರೂಮ್ಗೆ ರಿಸೀವ್ ಆಯಿತು. ಎಂಟೈರ್ ಆಪರೇಷನ್ ನಮಗೆ ಕಂಪ್ಲೀಟ್ ಮಾಡೋದಕ್ಕೆ 6:15 ಆಯಿತು. ಆಲ್ಮೋಸ್ಟ್ 1 hour 15 minutes 1 hour 20 minutesಲ್ಲಿ ಎಂಟೈರ್ ಆಪರೇಷನನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ನಾಲ್ಕನೆಯದು ಅಮ್ದಲ್ಲಿ ಸಿವಿಲಿಯನ್ ಕಾಲೋನಿ ನೇವಲ್ ಬೇಸಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ಆಗಿರೋ ಥರ ಮಾಕ್ ಡ್ರಿಲ್ ಆಯಿತು. ಇದು ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫಸ್ಟ್ ಇನ್ಫಾರ್ಮೇಷನ್ ಬಂದಿದೆ. 5 ಗಂಟೆಗೆ ರಿಸೀವ್ ಆಯಿತು. ನಾವು ಇಮಿಡಿಯೇಟ್ಲಿ ಫೈರ್ ಅವರು, ನಮ್ಮ ತಹಶೀಲ್ದಾರ್, ಮೆಡಿಕಲ್ ಟೀಮ್ ಮತ್ತು ಅಲ್ಲಿ ನೇವಿ ಅವರು, ಕೋಸ್ಟ್ ಗಾರ್ಡ್ ಅವರೆಲ್ಲ ಸೇರಿಕೊಂಡು ಆಪರೇಷನನ್ನು ಮಾಡಿದ್ದಾರೆ. ಈ ಆಪರೇಷನನ್ನು ಕೂಡ ನಾವು ಒಂದು 43 ಮಿನಿಟ್ಸಲ್ಲಿ ನಾವು ಎಂಟೈರ್ ಆಪರೇಷನ್ ಕಂಪ್ಲೀಟ್ ಮಾಡಿ ಇನ್ಕ್ಲೂಡಿಂಗ್ ಮೆಡಿಕಲ್ ಏಡ್ ನಾವು ಒಂದು ಟೆಂಪ್ರರಿ ಹಾಸ್ಪಿಟಲ್ ಕೂಡ ಸೆಟಪ್ ಮಾಡಿದ್ದೀವಿ ಬೈಟ್ಕೋಲಲ್ಲಿ, ಮತ್ತು INS ಪತಾಂಜಲಿ ಯೂಸ್ ಮಾಡಿದ್ದೀವಿ. ಅಲ್ಲಿ ಹೋಗಿ ಜನರನ್ನು ಸೇರಿಸಿ ಫಸ್ಟ್ ಏಡ್ ಕೊಡುವ ತನಕ ಒಂದು 43 ಮಿನಿಟ್ಸಲ್ಲಿ ನಾವು ಎಂಟೈರ್ ಥಿಂಗ್ ಕವರ್ ಮಾಡಿದ್ದೀವಿ. ಫೈನಲ್ ಆಗಿ ಒಂದು ಬಾಂಬ್ ಬ್ಲಾಸ್ಟ್ ನಮ್ಮ ರೈಲ್ವೆ ಸ್ಟೇಷನಲ್ಲಿ ಆಗಿರೋ ಥರ ಇವತ್ತು ಪ್ಲ್ಯಾನ್ ಮಾಡಿ ಅದನ್ನು ಕೂಡ ರೈಲ್ವೆ ಪೊಲೀಸ್ ಫೋರ್ಸ್ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯವರು ಸೇರಿಸ್ಕೊಂಡು ಮಾಡಿದ್ದಾರೆ. ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂತು. ಇದು ಕೂಡ ಎಂಟೈರ್ ಆಪರೇಷನ್ ಕಂಪ್ಲೀಟ್ ಆಗಿದೆ. 43 ಮಿನಿಟ್ಸಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇದು ಆದ ನಂತರ ನಾವು ಸನ್ಸೆಟ್ ಎಲ್ಲ ಆದಮೇಲೆ ಒಂದು ಬ್ಲ್ಯಾಕ್ಔಟನ್ನು ಪ್ಲ್ಯಾನ್ ಮಾಡಿದ್ದೀವಿ. 2 ಲೊಕೇಶನಲ್ಲಿ ನಮ್ಮ CMC ಟೌನಲ್ಲಿ ಮತ್ತು ಕೈಗಾ ಟೌನ್ಶಿಪ್ಪಲ್ಲಿ ಬ್ಲ್ಯಾಕ್ಔಟ್ ಆಪರೇಷನನ್ನು ಕೂಡ ಮಾಡಿದ್ದೀವಿ. ಸೈರನ್ಸನ್ನು ಅಳವಡಿಸ್ತೀವಿ. ಒಂದು 13 ಸೈರನ್ ನಮ್ಮ ಕಾರವಾರ ಮತ್ತು ಕೈಗಾ ಏರಿಯಾಸ್ನಲ್ಲಿ ಅಳವಡಿಸಿದ್ದೀವಿ. ಟೆಸ್ಟಿಂಗ್ ಕೂಡ ಆಯಿತು. ಇವತ್ತು ಮತ್ತೊಮ್ಮೆ ಮಾಕ್ ಡ್ರಿಲ್ಲಲ್ಲೂ ಕೂಡ ಟೆಸ್ಟಿಂಗ್ ಆಗುತ್ತೆ. ಸೈರನ್ ಬಂದ ತಕ್ಷಣ ಎಲ್ಲರೂ ಬ್ಲ್ಯಾಕ್ಔಟ್ ಮಾಡೋದಕ್ಕೆ ಎಲ್ಲರಿಗೂ ಅನೌನ್ಸ್ಮೆಂಟ್ ಆಯಿತು. ಅದು ಒಂದು ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಕಂಟ್ರೋಲ್ ರೂಮ್ಸನ್ನು ತುಂಬ ಸ್ಟ್ರಾಂಗ್ ಆಗಿ ಸ್ಟೆಬಿಲೈಸ್ ಮಾಡಿದ್ವಿ. DC ಆಫೀಸ್ ಕಂಟ್ರೋಲ್ ರೂಮ್, ಪೊಲೀಸ್ ಕಂಟ್ರೋಲ್ ರೂಮ್ ಮತ್ತು ಒಂದು ಶ್ಯಾಡೋ ಕಂಟ್ರೋಲ್ ರೂಮ್ ಕೂಡ ಎಸ್ಟಾಬ್ಲಿಷ್ ಮಾಡಿದ್ವಿ. ಹಾಟ್ ಲೈನ್ಸನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ ಈಗಾಗಲೇ. ಅಂದರೆ ಯಾವುದಾದ್ರೂ ಕಮ್ಯುನಿಕೇಷನ್ ಸಿಸ್ಟಮ್ ಕಟ್ ಆಗಿದ್ದರೆ ನಾವು ಡೈರೆಕ್ಟಾಗಿ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ ನೇವಿ ಇರ್ಬೋದು, ಕೈಗಾ ಇರ್ಬೋದು, ಇಲ್ಲಿರುವ ಇಂಡಸ್ಟ್ರೀಸ್ ಇರ್ಬೋದು, ಇವ್ರ ಜೊತೆಗೆ ಮಾತಾಡೋದಕ್ಕೆ ಹಾಟ್ಲೈನ್ ಎಸ್ಟಾಬ್ಲಿಷ್ ಮಾಡಿದ್ವಿ. ಇವತ್ತು ಅದು ಕೂಡ ಟೆಸ್ಟ್ ಆಯಿತು. ವರ್ಕಿಂಗಲ್ಲಿ ಎಂಟೈರ್ ಕೋಆರ್ಡಿನೇಷನ್ ಆ ಹಾಟ್ಲೈನ್ ಥ್ರೂನೇ ನಮಗೆ ಆಗಿರೋದು. ಶ್ಯಾಡೋ ಕಂಟ್ರೋಲ್ ರೂಮ್ ಕೂಡ ಅಂದರೆ ನಮ್ಮ ಕಂಟ್ರೋಲ್ ರೂಮ್ಸ್ಗೆ ಏನಾದರೂ ಅಟ್ಯಾಕ್ ಆಗಿದರೆ ನಮಗೆ ಆಲ್ಟರ್ನೇಟ್ ಒಂದು ಸ್ಪೇಸ್ ಇರಬೇಕು ಅಂತ ಅದು ಕೂಡ ನಾವು ಸೆಟಪ್ ಮಾಡಿ ಇವತ್ತು ಟೆಸ್ಟ್ ಮಾಡಿದ್ವಿ. ಸೊ ನಮ್ಮ ಮಾಕ್ ಡ್ರಿಲ್ಲನ್ನು ನಾವು ಇವತ್ತು ತುಂಬ ಸಕ್ಸಸ್ಫುಲ್ಲಾಗಿ ಎಲ್ಲ ಇಲಾಖೆ ಸೇರಿಕೊಂಡು ಪೊಲೀಸ್ ಅವರು, ರೆವೆನ್ಯೂ ಅವರು, ಫೈರ್ ಅವರು, ನೇವಿ, ಕೋಸ್ಟ್ ಗಾರ್ಡ್, ವಾಲಂಟಿಯರ್, ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸ್ ಇಟ್ಕೊಂಡು, ಹೋಮ್ ಗಾರ್ಡ್ ಇಟ್ಕೊಂಡು ಇವತ್ತು ತುಂಬ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ. ಶ್ಯಾಡೋ ಕಂಟ್ರೋಲ್ ರೂಮ್ ಎಲ್ಲಿರುತ್ತೆ ಮೇಡಮ್? ಶ್ಯಾಡೋ ಕಂಟ್ರೋಲ್ ರೂಮ್ ಅಂದರೆ ಒಂದು ಸೀಕ್ರೆಟ್ ಆಗಿ ಬೇರೆ ಕಡೆ ನಾವು ಸೆಟಪ್ ಮಾಡಿದ್ದೀವಿ. ಸೊ ಅದು ಕೂಡ ಟೆಸ್ಟ್ ಮಾಡಿದ್ದೀವಿ. ಇಲ್ಲಿರುವ ಇಂಡಸ್ಟ್ರೀಸ್ ಇರ್ಬೋದು, ಇವ್ರ ಜೊತೆಗೆ ಮಾತಾಡೋದಕ್ಕೆ ಹಾಟ್ಲೈನ್ ಎಸ್ಟಾಬ್ಲಿಷ್ ಮಾಡಿದ್ವಿ. ಇವತ್ತು ಅದು ಕೂಡ ಟೆಸ್ಟ್ ಆಯಿತು. ವರ್ಕಿಂಗಲ್ಲಿ ಎಂಟೈರ್ ಕೋಆರ್ಡಿನೇಷನ್ ಆ ಹಾಟ್ಲೈನ್ ಥ್ರೂನೇ ನಮಗೆ ಆಗಿರೋದು. ಶ್ಯಾಡೋ ಕಂಟ್ರೋಲ್ ರೂಮ್ ಕೂಡ ಅಂದರೆ ಕನ್ನಡ ಜಿಲ್ಲೆಯಲ್ಲಿ ಒಂದು 6 ಲೊಕೇಶನ್ಸಲ್ಲಿ ನಾವು ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ. 4 ಗಂಟೆಯಿಂದ ಇಲ್ಲಿ ತನಕ ನಡೀತಾ ಇದೆ. ಇನ್ನು 8 o'clock ತನಕ ಮಾಕ್ ಡ್ರಿಲ್ಸ್ ನಡೆಯುತ್ತೆ. ಫಸ್ಟಾಗಿ ನಮ್ಮ DC ಕಂಟ್ರೋಲ್ ರೂಮ್ಗೆ ಒಂದು 4 ಗಂಟೆಗೆ ಫೋನ್ ಬಂತು. ಗ್ರಾಸಿಮ್ ಇಂಡಸ್ಟ್ರಿನಲ್ಲಿ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿರೋ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ನಮ್ಮ ಕಂಟ್ರೋಲ್ ರೂಮ್ಗೆ ಫಸ್ಟ್ ಇನ್ಫಾರ್ಮೇಷನ್ ರಿಸೀವ್ ಆಯಿತು. ಎಂಟೈರ್ ಆಪರೇಷನ್ ನಾವು ಕಂಪ್ಲೀಟ್ ಮಾಡಿ ಅಲ್ಲಿ ಟೀಮ್ಸ್ ಮೊಬಿಲೈಸ್ ಮಾಡಿ ಆ್ಯಂಬುಲೆನ್ಸ್ ಮೊಬಿಲೈಸ್ ಮಾಡಿ ಅಲ್ಲಿ ಜನರನ್ನು ರೆಸ್ಕ್ಯೂ ಮಾಡಿ ಹಾಸ್ಪಿಟಲಲ್ಲಿ ಸೇರಿಸುವ ತನಕ ನಮಗೆ ಟೋಟಲಿ 38 ಮಿನಿಟ್ಸ್ ಆಯಿತು. ವಿತಿನ್ 38 ಮಿನಿಟ್ಸ್ ನಾವು ಎಂಟೈರ್ ಅಲ್ಲಿರುವ ಅವರನ್ನು ರೆಸ್ಕ್ಯೂ ಮಾಡಿ ಸೇಫ್ ಲೊಕೇಶನ್ಗೆ ಕರ್ಕೊಂಡು ಹೋಗಿ ಫಸ್ಟ್ ಏಡನ್ನು ಕೊಡುವ ತನಕ ನಮಗೆ ಮಾಡಲಿಕ್ಕೆ ಆಗ್ತಾಯಿತ್ತು.
ಎರಡನೇದು ನಮಗೆ ಫೈರ್ ಆಕ್ಸಿಡೆಂಟ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಕೈಗಾನಲ್ಲಿ ಅಂತ ಒಂದು ಮಾಕ್ ಡ್ರಿಲ್ ಮಾಡಿದ್ದೀವಿ. ನಮಗೆ DC ಕಂಟ್ರೋಲ್ ರೂಮ್ಗೆ ಮಾಹಿತಿ 4:15ಗೆ ರಿಸೀವ್ ಆಯಿತು. ಇಮಿಡಿಯೇಟ್ಲಿ ನಾವು ಪೊಲೀಸ್ ಕಂಟ್ರೋಲ್ ರೂಮ್, ಫೈರ್ ಅವರು, ನಮ್ಮ ರೆವೆನ್ಯೂ ಅವರು, ಡಾಕ್ಟರ್ಸ್ಗೆ ನಾವು ಅಲ್ಲಿ ಸ್ಪಾಟಿಗೆ ಕಳಿಸಿದ್ದೀವಿ. ಇದು ಕೂಡ ಆಲ್ಮೋಸ್ಟ್ 38 to 40 ಮಿನಿಟ್ಸಲ್ಲಿ ನಾವು ಎಂಟೈರ್ ರೆಸ್ಕ್ಯೂವನ್ನು ಮಾಡಿ ಜನರನ್ನು ಸೇಫ್ ಲೊಕೇಶನ್ಗೆ ಕಳಿಸಿ ಮೆಡಿಕಲ್ ಏಡನ್ನು ಕೊಡೋದಕ್ಕೆ 40 ಮಿನಿಟ್ಸ್ ನಮಗೆ ಟೈಮಿಂಗ್ ಆಯಿತು. ಇದಕ್ಕೆ ಕಂಟಿನ್ಯೂಯೇಷನ್ ಆಗಿ ನ್ಯೂಕ್ಲಿಯರ್ ರೇಡಿಯೇಷನ್ ಒಂದು ಗ್ರಾಮಕ್ಕೆ ಬಂದಿದೆ, ಅಲ್ಲಿಂದ ಜನರನ್ನು ರೆಸ್ಕ್ಯೂ ಮಾಡಿ ಸೇಫ್ ಲೊಕೇಶನ್ಗೆ ತಲುಪಿಸಬೇಕು ಅಂತ ಒಂದು ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ. ಹರಟ್ಟುಗ ಅಂತ ವಿಲೇಜಿಂದ ಜನರನ್ನು ಶಿಫ್ಟ್ ಮಾಡಿ ಸಿದ್ದರಲ್ಲಿರುವ BCM ಹಾಸ್ಟೆಲಲ್ಲಿ ಹೋಗಿ ನಾವು ಸೇರಿಸಿದ್ದೀವಿ. ಇದು ನಮಗೆ ಮಾಹಿತಿ ಅರೌಂಡ್ 4:40ಗೆ ನಮ್ಮ DC ಕಂಟ್ರೋಲ್ ರೂಮ್ಗೆ ರಿಸೀವ್ ಆಯಿತು. ಎಂಟೈರ್ ಆಪರೇಷನ್ ನಮಗೆ ಕಂಪ್ಲೀಟ್ ಮಾಡೋದಕ್ಕೆ 6:15 ಆಯಿತು. ಆಲ್ಮೋಸ್ಟ್ 1 hour 15 minutes 1 hour 20 ಮಿನಿಟ್ಸಲ್ಲಿ ಎಂಟೈರ್ ಆಪರೇಷನನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ನಾಲ್ಕನೆಯದು ಅಂದಲ್ಲಿ ಸಿವಿಲಿಯನ್ ಕಾಲೋನಿ ನೇವಲ್ ಬೇಸಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ಆಗಿರೋ ಥರ ಮಾಕ್ ಡ್ರಿಲ್ ಆಯಿತು. ಇದು ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫಸ್ಟ್ ಇನ್ಫಾರ್ಮೇಷನ್ ಬಂದಿದೆ. 5 ಗಂಟೆಗೆ ರಿಸೀವ್ ಆಯಿತು. ನಾವು ಇಮಿಡಿಯೇಟ್ಲಿ ಫೈರ್ನವರು, ನಮ್ಮ ತಹಶೀಲ್ದಾರ್, ಮೆಡಿಕಲ್ ಟೀಮ್ ಮತ್ತು ಅಲ್ಲಿ ನೇವಿ ಅವರು, ಕೋಸ್ಟ್ ಗಾರ್ಡ್ ಅವರೆಲ್ಲ ಸೇರಿಕೊಂಡು ಆಪರೇಷನನ್ನು ಮಾಡಿದ್ದಾರೆ. ಈ ಆಪರೇಷನನ್ನು ಕೂಡ ನಾವು ಒಂದು 43 ಮಿನಿಟ್ಸಲ್ಲಿ ನಾವು ಎಂಟೈರ್ ಆಪರೇಷನ್ ಕಂಪ್ಲೀಟ್ ಮಾಡಿ ಇನ್ಕ್ಲೂಡಿಂಗ್ ಮೆಡಿಕಲ್ ಒಂದು 43 ಮಿನಿಟ್ಸಲ್ಲಿ ನಾವು ಎಂಟೈರ್ ಥಿಂಗ್ ಕವರ್ ಮಾಡಿದ್ದೀವಿ. ಫೈನಲ್ ಆಗಿ ಒಂದು ಬಾಂಬ್ ಬ್ಲಾಸ್ಟ್ ನಮ್ಮ ರೈಲ್ವೆ ಸ್ಟೇಷನಲ್ಲಿ ಆಗಿರೋ ಥರ ಇವತ್ತು ಪ್ಲ್ಯಾನ್ ಮಾಡಿ ಅದನ್ನು ಕೂಡ ರೈಲ್ವೆ ಪೊಲೀಸ್ ಫೋರ್ಸ್ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯವರು ಸೇರಿಸಿಕೊಂಡು ಮಾಡಿದ್ದಾರೆ. ನಮಗೆ ಅರೌಂಡ್ 6:15ಗೆ DC ಆಫೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂತು. ಇದು ಕೂಡ ಎಂಟೈರ್ ಆಪರೇಷನ್ ಕಂಪ್ಲೀಟ್ ಆಗಿದೆ. 43 ಮಿನಿಟ್ಸಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇದು ಆದ ನಂತರ ನಾವು ಸನ್ಸೆಟ್ ಎಲ್ಲ ಆದಮೇಲೆ ಒಂದು ಬ್ಲ್ಯಾಕ್ಔಟನ್ನು ಪ್ಲ್ಯಾನ್ ಮಾಡಿದ್ದೀವಿ. 2 ಲೊಕೇಶನಲ್ಲಿ ನಮ್ಮ CMC ಟೌನಲ್ಲಿ ಮತ್ತು ಕೈಗಾ ಟೌನ್ಶಿಪ್ಪಲ್ಲಿ ಬ್ಲ್ಯಾಕ್ಔಟ್ ಆಪರೇಷನನ್ನು ಕೂಡ ಮಾಡಿದ್ದೀವಿ. ಸೈರನ್ಸನ್ನು ಅಳವಡಿಸ್ತೀವಿ. ಒಂದು 13 ಸೈರನ್ ನಮ್ಮ ಕಾರವಾರ ಮತ್ತು ಕೈಗಾ ಏರಿಯಾಸ್ನಲ್ಲಿ ಅಳವಡಿಸಿದ್ದೀವಿ. ಟೆಸ್ಟಿಂಗ್ ಕೂಡ ಆಯಿತು. ಇವತ್ತು ಮತ್ತೊಮ್ಮೆ ಮಾಕ್ ಡ್ರಿಲ್ಲಲ್ಲೂ ಕೂಡ ಟೆಸ್ಟಿಂಗ್ ಆಗುತ್ತೆ. ಸೈರನ್ ಬಂದ ತಕ್ಷಣ ಎಲ್ಲರೂ ಬ್ಲ್ಯಾಕ್ಔಟ್ ಮಾಡೋದಕ್ಕೆ ಎಲ್ಲರಿಗೂ ಅನೌನ್ಸ್ಮೆಂಟ್ ಆಯಿತು. ಅದು ಒಂದು ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಕಂಟ್ರೋಲ್ ರೂಮ್ಸನ್ನು ತುಂಬ ಸ್ಟ್ರಾಂಗ್ ಆಗಿ ಸ್ಟೆಬಿಲೈಸ್ ಮಾಡಿದ್ವಿ. DC ಆಫೀಸ್ ಕಂಟ್ರೋಲ್ ರೂಮ್, ಪೊಲೀಸ್ ಕಂಟ್ರೋಲ್ ರೂಮ್ ಮತ್ತು ಒಂದು ಶ್ಯಾಡೋ ಕಂಟ್ರೋಲ್ ರೂಮ್ ಕೂಡ ಎಸ್ಟಾಬ್ಲಿಷ್ ಮಾಡಿದ್ವಿ. ಹಾಟ್ ಲೈನ್ಸನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ.